ಅದಕ್ಕೆ ನೀವು ಒಪ್ಪಿದ್ರಂದ್ರೆ ಅದು ನಿರ್ಧಾರ ತಗೊಂಡು ಹೋಗ್ತೀವಿ. ಇಲ್ಲ ಮುಂದಿನ ವಿಚಾರ ನಿಮ್ಗಿರ್ಲಿ. ಶುರು ಮಾಡೋಣ. ಶ್ರೀ ಜಗದ್ಗುರು ಸಿದ್ಧಾರ್ಥನ ಪಾದಕ್ಕೆ, ಅದೇ ರೀತಿ ಪತಿಶಾಲಿ ಬಾಬಾ ಪಾದಕ್ಕೆ ಕೂಡ ನಮಸ್ಕರಿಸಿ, ಹೃದಯ ಭಾಗದಲ್ಲಿದ್ದಂಥ ಶ್ರೀ ಗಾಳಿದ್ರಂತೆ ಶ್ಲೋಕುಲ ದೇವತಾಯಿ ಸರ್ವದೇವಗಳ ಪಾದಕ್ಕೆ ನಮಸ್ಕರಿಸಿ, ಇಂದು ಜಯನಗರದ ನಿವಾಸಿಗಳು ಹಾಗೂ ಫತೇನಗರದ ನಿವಾಸಿಗಳಾದಂಥ ಈ ಒಂದು ಸಂಸ್ಥೆಯವರಿಗೆ ಮುಂಚಿತವಾಗಿ ಈ ಸಂಸ್ಥೆ ಹುಟ್ಟಾಕ ಕಾರಣ ಬಳ್ಳಾರಿಯವರು, ರೆಡ್ಡಿಯವರು ಆಗಿರ್ಬೋದು, ಬಳ್ಳಾರಿಯವರು ಆಗಿರ್ಬೋದು, ತದನಂತರ ಮತ್ತೆ ಅನೇಕ ಹಿರಿಯರಿದ್ದರು, ಅವ್ರ ಹೆಸರು ನನಗೆ ಅಷ್ಟು ಗೊತ್ತಿಲ್ಲ. ಆಮೇಲೆ ಅಮ್ಮನ್ ಅಂಕಲ್ ಅವರಾಗಿರ್ಬೋದು, ಹನೀಫ್ ಅಂಕಲ್ ಅವರಾಗಿರ್ಬೋದು, ಮೊಹಮ್ಮದ್ ಶಾ ಅಂಕಲ್ ಅವರಾಗಿರ್ಬೋದು, ಚಾವಲ್ ಅವರಾಗಿರ್ಬೋದು, ಅವರು ಇವರನ್ನದೇ ಇಲ್ಲಿದ್ದಂಥ ಎಲ್ಲ ಈ ಜಯನಗರದ ಸೊಸೈಟಿ ಮೆಂಬರ್ಸ್ ಅಂತ ಹೇಳುತ್ತಾ, ಹಾಗೂ ಈ ಜಯನಗರದ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ತಾಯಿಯಂದ್ರಿಗೆ, ಎಲ್ಲ ಮುದ್ದು ಮಕ್ಕಳಿಗೆ ನಿಮ್ಮ ಪ್ರೀತಿಯ ಚೇತನ್ ಸಾಧವರಿಕರ ಮಾಡುವ ನಮಸ್ಕಾರ. ಇದೀಗಲೇ ಈ ಒಂದು ವಿಚಾರ ಬಗ್ಗೆ ಎಲ್ಲರೂ ಅವ್ರ ಮನದಾಳ ಮಾತುಗಳನ್ನ ಒಂದು ಏನೋ ಇರುವಂಥದ್ದನ್ನು ಅದನ್ನು ಹಗರು ಮಾಡ್ಕೊಳುವಂಥದ್ದು ಭಗವಂತನೇ ನಿಮ್ಗೆ ಇವತ್ತು ನೋಡ್ರಿ, ನಿಮ್ಮ ಇದ್ರಾಗ ಜುಮ್ಮಾಕ ದಿನ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡುವಂಥ ದಿನ. ನಾವು ಕೂಡ ದೇವಿಯ ಒಂದು ಆರಾಧನೆ ಮಾಡಿ ಒಂದು ದೇವಿಯ ಒಂದು ಪೂಜೆ ಮಾಡುವಂಥ ದಿನ. ಈ ಒಂದು ದೇವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡೀವಿ. ಈ ಕೂಡೀವಿ ಅಂತಂದ್ರೆ ಇದಕ್ಕೆ ಮುಂದಿನ ಒಂದು ಸೊಸೈಟಿ ಒಂದು ನಿರ್ಧಾರ ಮಾಡಿ ಎಲ್ರಿಗೂ ಕೂಡ ಒಂದು ಏನು ಆಗ್ಬೇಕು ಅನ್ನುವಂಥದ್ದು ವಿಚಾರ ಇಟ್ಟೈತಿ. ಯಾರಿಗೂ ಮನೆ ಇಲ್ಲ, ಯಾರ್ಯಾರು ಪ್ಲಾಟ್ ತೊಗೊಂಡಿದ್ರು, ಯಾರಿಗೆ ಬಡವರು ಬಾಡಿಗೆದಾರ ಇದ್ದಾರೆ, ಅವ್ರಿಗೇನು ಕೊಡೋಕ್ಕೇನು ಸಾಧ್ಯ ಐತಿ, ಸಹಾಯ ಮಾಡ್ತೀನಿ ಅನ್ನುವಂಥದ್ದು ಸೊಸೈಟಿನ ವಿಚಾರ ಮಾಡಿ ಹೇಳ್ತೀನಿ ಅನ್ನುವಂಥದ್ದು ಹೇಳೈತಿ. ಮತ್ತು ಯಾರ ಮನೆಗಳ ಬಾಂಡ್ಗಳ ಕೊಟ್ಟು ಹಂಗೆ ಅವ್ರ ಬಾಂಡ್ ಇಲ್ಲ, ನಾವು ಮನೆಗೆ ಅದೀವಿ, ಇನ್ನೂ ನಮ್ಮ ಕಡೆ ಏನಿಲ್ಲ ಅನ್ನುವಂಥದ್ದು ರೆಕಾರ್ಡ್ಸ್ ಇಲ್ಲ, ಒಂದು ಆಳಿಲ್ಲ ಅನ್ನುವಂಥದ್ದು ಐತಿ. ಯಾರಿಗೆ ಯಾವ ರೀತಿ ಕೊಡಬೇಕು ನಾವು ಅವ್ರಿಗೆಲ್ಲ ಇಲ್ಲೆಲ್ಲ ಸೌಕರ್ಯ ಮಾಡಿಸ್ಕೊಡ್ಬೇಕನ್ನೋವಂಥದ್ದು ಅಮ್ಮನವ್ರೇನು ಎಲ್ಲರಿಗೂ ಮಾತು ಕೊಟ್ಟಿದ್ರು. ಆ ಪ್ರಕಾರ ಅವ್ರ ಜೊತೆ ಎಲ್ಲ ಸೇರಿ 2-3 ವಕೀಲರು ಎಲ್ಲರೂ ಕೂಡಿ ಕೇಸನ್ನು ಸುಪ್ರೀಂ ಕೋರ್ಟ್ನಾಗ ಗೆದ್ದು ಇವತ್ತು ಬೆನ್ನ ಅವ್ರು ಚಪ್ಪರಿಸ್ಕೊತಾರ ಅನ್ನೋಂಥದ್ದು ಅವಾಗ ಹೇಳಿದಲ್ಲ. ನೀವೆಲ್ಲ ಇವ್ರಿಗೆ ಸಣ್ಣವರಾದ್ರೂ ಚಿಂತಿಲ್ಲ, ನಮ್ಮ ಹಿರಿಯರಪ್ಪ ಇವ್ರು ನಮ್ಗೆ ದೊಡ್ಡ ಸಾಹಸ ಕೆಲಸ ಮಾಡ್ಯಾರ ಅಂತೇಳಿ ಅವ್ರಿಗೆ ಒಂದು ಮಾಲಾರ್ಪಣೆ ಮಾಡಿ ಸನ್ಮಾನ ಮಾಡಿ ಬೆನ್ನು ಚಪ್ಪರಿಸುವಂಥದ್ದು ನಾವು ಎಲ್ಲ ಮಾಡಿದ್ವಿ. ಮತ್ತು ಆ ಒಂದು ವಿಚಾರಕ್ಕೆ ಡಿ ಅವರು ಮೊನ್ನೆ ಕೂಡ ಹೇಳಿದೆ, ನಾ ಈ ವಿಚಾರ ಬಂದಾಗ ಅವ್ರ ಕಡೆ ಕೇಳಿದಾಗ ಅಮೌಂಟಿಂದೊಂದು ವಿಚಾರನ ಹೇಳಿದರು. ನನಗೆ 2 ಕೋಟಿ ಮುಗ್ದೈತಿ, ನೀನು ನನ್ನ ಜೊತೆ ಇಲ್ಲ ಅಂತೇಳಿ. ಒಬ್ಬರು ಯಾರು ಡೆವಲಪರ್ಸ್ ಅದ, ರಿಯಲ್ ಎಸ್ಟೇಟ್ ಮಾಡೋರು. ನಾ ಅಂದೆ ಅದೇ 2 ಕೋಟಿ ರೂಪಾಯಿ ನಾ ಕೊಡ್ತೀನಿ, ಅಲ್ಲಿ ನನ್ನವರು ಅದಾರ, ಅವ್ರಿಗೆ ಇರೋಕೆ ಏನು ಅನುಕೂಲ ಮಾಡ್ಬೇಕು ಅಲ್ಲಿ ಅವ್ರಿಗೆ ಹಿಡ್ಕೊಂಡು ನಾ ಮಾಡಿಕೊಡ್ತೀನಿ ಅನ್ನೋಂಥದ್ದು ಮಾತು ಕೊಟ್ಟೆ. ಇಲ್ಲ ನೀವು 2 ವರ್ಷ ವೇಟ್ ಮಾಡಿರಿ, ನಾವು ಮಾಡ್ಕೊತೀವಿ, ನೀವೇನು ಮಾಡೋದು ಬೇಡ, ನಮ್ಮ ಜೊತೆ ಇರಿ, ನಿಮ್ಗೆ 2 ಕೋಟಿ ಕೊಡ್ತೀನಿ ಅನ್ನೋಂಥದ್ದು ಮಾತು ಹೇಳಿದ್ರು. ಅಪ್ಪಿ ನೀವು ಅಲ್ಲಿ ಹೋಗಿಗಿರಿ ಏನು ಆ ಜಯನಗರ ಫತೇನಗರ ಬಾಜುಕೆ ಮಶಾನ್ ಐತಿ, ಗೊತ್ತಾಗಂಗಿಲ್ಲ ನಿಮ್ಗೆ ಮುಗಿದಾಗ ಹಂಗೆ ಆಗ್ತಿತ್ತು ಅನ್ನೋಂಥದ್ದು ಹೇಳಿರಿ ಅವರು ಆ ದಿನ. ಯಾಕಂತಂದ್ರೆ ನೀವೆಲ್ಲ ಇಷ್ಟು ಶ್ರಮ ಪಟ್ರಿ, ಇವತ್ತು ಇಷ್ಟು ಸಾಧನೆ ಆಗೈತಿ. ನಾನು ತಮಗೆಲ್ಲ ಕೇಳ್ಕೊಳೋದು, ಯುವಕರಿಗೆ ಹಿರಿಯರು ಕೇಳ್ಕೊಳೋದು ಇಷ್ಟ. ಇವತ್ತು ನಿಮ್ಮ ಮುಂದನ ಆತೆಲ್ಲ ಚರ್ಚೆ ಇದ್ರೆ ಸುಮ್ಮನೆ ಜಯ ಸಿಕ್ಕಿಲ್ಲ. ಇವತ್ತು ನಾವು ಅನುಭವಿಸ್ತೀವಲ್ಲ ಈ ಖುಷಿ ಸಮಾರಂಭ, ಇದರಿಂದ ಶ್ರಮ ಪಟ್ಟಾರ, ರೂಪಾಯಿಗೆ ಒದ್ದಾಡ್ಯಾರ. ಇದರಿಂದ ಅಮನ್ ಸರ್ ಅವ್ರು ಅಂದ್ರೆ ನಾ ಯಾರ ಕಡೆ 1 ರೂಪಾಯಿ ಇಸ್ಕೊಂಡಿಲ್ಲ ಅಂತೇಳಿ ಅವ್ರು ಆ ಶಕ್ತಿ ನಿಂತ್ರ ಅವ್ರು ಏನು ಖರ್ಚು ಮಾಡತ್ತಿದ್ರೆ ದೇವ್ರ ಆಶೀರ್ವಾದ ನಿಂತ್ರ ಒಂದು ಏನೋ ಒಂದು ಇದ್ರೆ ಮುಂದೋಡಿದ್ರು. ಇವರೆಲ್ಲ ಒಂದು ಇದ್ರ ನಿಂತ್ರೆ ಎಲ್ಲರೂ ಸಹಕರಿಸ್ಕೊಟ್ಟಿದ್ದಕ್ಕೂ ಕಡಿಮೆ ಬಿದ್ರೂ ಎಲ್ಲೆಲ್ಲೋ ಏನೋ ಎಬ್ಬಿಸಿ ಅವರು ಅದಕ್ಕೆ ಮುಂದೋಡಿದ್ರು. ಇದರಿಂದ ಶ್ರಮ ಐತಿ, ಇದರಿಂದ ಬೆವರು ಸುರ್ಚಾರ. ಇದನ್ನೆಲ್ಲ ತಾವೆಲ್ಲ ಎಚ್ಚರಿಸಿಗೊಳಿಸ್ಬೇಕು. ಈ ಹಿರಿಯರಿಗೆ ಗೌರವ ಕೊಡುವಂಥದ್ದು ತಾವೆಲ್ಲ ಇಟ್ಕೋಬೇಕು. ಹಿರಿಯರಾಗಿ ಒಂದು ನಿರ್ಧಾರ ತೊಗೊಂಡು ಏನು ನಿರ್ಧಾರ ಮಾಡ್ತೈತಿ ಅದಕ್ಕೆಲ್ಲ ತಲೆ ಬಾಗ್ಬೇಕು. ಆ ಹಿರಿಯರು ಮಾಡುವಂಥದ್ದು ಒಂದು ಏನೋ ಹೇಳ್ತಾರಪ್ಪ ಅಂದ್ರೆ ನಮ್ಗೆ ಚಲೋದು ಕೇಳ್ತೈತಿ, ಅವ್ರು ಬೈದು ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ ಅಂದ್ರೆ ಅವ್ರಿಗೆ ಮಾಡುವಂಥದ್ರಾಗ ಅರ್ಥ ಇಲ್ಲ.
ಅಂಥದ್ದು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಒಂದು ನನ್ನಂತರ ದೊಡ್ಡ ಕನಸು ಭಾಳ ದಿವಸದಿಂದ. ಯಾಕಂದರೆ ರಾಹುಲ್ ಸಾಹೇಬ್ ಅವರು ನನಗೆ ಹೇಳಿದ್ರು, ಈ ಓಣಿಯನ್ನು ಅದ್ಭುತವಾಗಿ ಡೆವಲಪ್ಮೆಂಟ್ ಮಾಡಿಕೊಡ್ಬೇಕು ನೀವು ಅನ್ನುವಂಥದ್ದು ನನಗೆ ಹೇಳಿದ್ರು. ನಾನು ಆಗಲೇ ಹೇಳಿದೆಲ್ಲ, ಜಗದೀಶ್ ನಗರ್ ಅವ್ರು ನೀವು ಇರಬೇಕು, ಉದಾಹರಣೆಗೆ ನೀವು ಇರ್ಬೇಕಂದೆಲ್ಲ. ಇವ್ರ ಏರಿಯಾಕ್ಕೆ ಇಷ್ಟೇ ಏರಿಯಾ ಐತಿ, ಇವ್ರ ಏರಿಯಾಕ್ಕೆ 1,20,00,000 ರೂಪಾಯಿ ಹಾಕಿನಿ. 1,20,00,000 ರೂಪಾಯಿ ಅಲ್ಲಿ ಅಂಡರ್ಲೈನ್ ಸ್ಮಾರ್ಟ್ ಸಿಟಿ ಡಿಸೈನ್ ಪ್ಲಾನ್ ಪ್ರಕಾರ ಅಂಡರ್ಲೈನ್ UGD ಆಗಿರ್ಬೋದು, ಗಟ್ರ ಆಗಿರ್ಬೋದು, ಮತ್ತು ಗ್ಯಾಸ್ ಲೈನ್ ಆಗಿರ್ಬೋದು, LNT ನಳದ ಲೈನ್ ಆಗಿರ್ಬೋದು, ಮತ್ತು ಏನು ಕಂಬಗಳ UG ಕೇಬಲ್ ಹಾಕಿ ಫಿಲ್ಟರ್ ಹಾಕಿ 2 ಸೈಡ್ ಮನಿಗೆ ಕಲೆಕ್ಷನ್ ಕೊಡುವಂಥದ್ದು. ಸ್ಲಮ್ಮಿಗೆ ಗ್ಯಾಸ್ ಲೈನ್ ಕೊಡೋಂಗಿಲ್ಲ ಅನ್ನೋಂಥದ್ದು ಪ್ರಕ್ರಿಯೆ ಐತಿ. ಸ್ಲಮ್ಮಿಗೆ ಗ್ಯಾಸ್ ಕೊಡೋಂಗಿಲ್ಲ ಅಂದ್ರೆ ಮತ್ತು ಓಟ್ ಯಾಕೆ ಹಾಕ್ಸ್ಕೊಂತೀರಿ ಅಂತ ಪ್ರಶ್ನೆನೂ ಮಾಡಿ ನಾನು GB ಒಳಗೆ ಎಷ್ಟೋ ಬರ್ರಿ. ಹಂಗೆ ಅವೆಲ್ಲನೂ ಸೌಕರ್ಯಗಳನ್ನ ಅಲ್ಲಿ ಕೊಡತ್ತೀವಿ. ನೀವು ನನ್ನ ಸಂಬಂಧ ಚುನಾವಣೆ ಸಂದರ್ಭದಾಗ ನನಗೆಲ್ಲರೂ ಹೆಗಲಿಗೆ ಕೊಟ್ಟು ನನ್ನನ್ನು ಗೆಲ್ಲಿಸ್ಬೇಕಂತ ಪಣ ತೊಟ್ಟದವ್ರಿಗೆ ನಾ ಯಾವಾಗಲೂ ಅವ್ರಿಗೆ ಚುನಾವಣೆ ಆಗಿದ್ದೆ ತೆಲಿಬಾಗಿ ಅವ್ರ ಕೆಲಸ ಮಾಡಿಕೊಡೋಕೆ ನಾನು ಯಾವಾಗೂ ಮುಂದಿರ್ತೀನಿ. ಅವಾಗ ಅಮ್ಮನವ್ರು ಅಂದ್ರೆ ಇದನ್ನೆಲ್ಲ ಮಾಡಿಕೊಡ್ರಿ ಅಂತೇಳಿ ನನಗಿಂತ ದೊಡ್ಡವರು ನಾನು ಅವ್ರ ಕಾಲು ಮುಗಿತೀನಿ, ಎಲ್ಲರ ಕಾಲು ಮುಗಿತೀನಿ. ಈ ಒಂದು ಏರಿಯಾದಾಗ ಯಾರೋ ಒಂದು ಇಲ್ದವನು ಇರ್ಬೋದು, ಇದ್ದವನು ಇರ್ಬೋದು, ಅದು ಬರೋಂಗಿಲ್ಲ ಪ್ರಶ್ನೆ. ಅವರು ಹೇಳಿದ್ರು, ಕುರಾನ್ದಾಗ ಬರೆದಿರುವಂಥದ್ದು ಹೇಳಿದರು, ಯಾರ ಮನಸ್ಸು ದೊಡ್ಡದಿರ್ತೈತಿ, ಯಾರು ಒಂದು ಕ್ಷಮೆ ಮಾಡುವಂಥ ಗುಣ ಇರ್ತೈತಿ ಅವನು ದೊಡ್ಡವ ಅಂತೇಳಿ. ನಿಜಕ್ಕೂ ಸತ್ಯ. ಇವೆಲ್ಲ ಈ ಕುರಾನ್ದಾಗ, ಶ್ರೀ ಭಗವದ್ಗೀತೆ, ಶ್ರೀ ಬೈಬಲ್ದಾಗ ಹೇಳುವಂಥದ್ದು ಇದೆ. ಅವರು ಅಂದರು ಇನ್ನೊಂದು ವಿಷಯ, ಎಲ್ಲನೂ ಆಗೋದು ಒಳ್ಳೇದಕ್ಕೆ ಅಂತೇಳಿ. ಹಂಗೆ ನಮ್ಮ ಭಗವದ್ಗೀತೆದಾಗ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ಯಾರ, ಹಿಂದಾಗಿದ್ದು ಒಳ್ಳೇದಕ್ಕೆ, ಈಗ ಆಗಿದ್ದು ಒಳ್ಳೇದಕ್ಕೆ, ಮುಂದಾಗಿದ್ದಕ್ಕೆ ಒಳ್ಳೇದಕ್ಕೆ. ಅಂದ್ರೆ ಯಾಕೆ ಒಳ್ಳೇದಕ್ಕೆ ಅಂದ್ಕೊಂಡ್ರೆ ಒಳ್ಳೇದಾಗ್ತೈತಿ. ನೀವು ಪರಮಾತ್ಮ ಹೇಳೇನ ಒಳ್ಳೇದಾಗ್ತಿತ್ತು ಅಂತ ಒಳ್ಳೇದಾಗ್ತಿತ್ತು ಅಂತ ನಾವು ಹೊಂಟೀವಿ, ಆಗತ್ತಿಲ್ಲಪ್ಪ ಅಂತಂದ್ರೆ ನೀವು ಯಾರಿಗಾರು ಕೆಟ್ಟ ಮಾಡಿರಿ ನೋಡ್ಕೋರಿ ಹಿಂದೊಳ್ಳಿ. ನೀವು ಕೆಟ್ಟ ಮಾಡಿದ್ರೆ ನಿಮ್ಗೆ ಕೆಟ್ಟ ಆಗುತ್ತೆ, ಒಳ್ಳೇದೆಲ್ಲ ಆಗುತ್ತೆ. ಅದು ನೀವು ಯಾರಿಗೂ ಕೆಟ್ಟದ ಬಯಸಿಲ್ಲ ಅಂದ್ರೆ ಪರಮಾತ್ಮ ಹೇಳ್ದಾಗ ನಿಮ್ಮ ಜೀವನದಾಗ ಒಳ್ಳೇದು ಆಗೇ ಆಗ್ತೈತ್ರಿ. ಯಾರು ತೆಗೆದಿಡೋ ಮಾತಾಡಂಗಿಲ್ಲ. ಹಂಗೆ ಎಲ್ಲ ಧರ್ಮದಾಗ, ಎಲ್ಲ ಗ್ರಂಥದಾಗ ಒಳ್ಳೇದ ಮಾಡಂತೈತಿ. ಎಷ್ಟೋ ಕಷ್ಟ ಬರಲಿ ನಮ್ಗೆ, ನಾವು ಕುಗ್ಗಬಾರ್ದು, ದೇವ್ರಿಗೆ ಕೇಳ್ಕೋಬೇಕು. ದೇವ್ರಿಗೆ ಕೇಳ್ಕೊಂಡ ದೇವರಲ್ಲೇನೆ ಮೊರೆ ಹೋಗ್ಬೇಕು. ನಮ್ಗಿಂತ ಕಷ್ಟ ಇದ್ದವ್ರು ನೋಡ್ಬೇಕು, ಅವ ಹೆಂಗೆ ಜೀವನ ಮಾಡತ್ತಾನಂತೇಳಿ, ಅವ ಎಷ್ಟು ಧೈರ್ಯದಿಂದ ನಡೆಯತ್ತಾನಂತೇಳಿ. ಆ ಗಟ್ಟಿಯನ್ನು ನಿರ್ಧಾರ ತಂದು ನಾವು ಧೈರ್ಯ ತಗೋಬೇಕು. ಅವ್ರ ಕಷ್ಟದ ಪಟ್ಟು ಈ ಮಟ್ಟಿಗೆ ಮುಂದೆ ಹೊಂಟಾರಂದ್ರೆ ನಮಗೆಲ್ಲ ಇದ್ದು ಈ ಸಣ್ಣ ಕಷ್ಟಕ್ಕೆ ನಾವು ಕುಗ್ಗಿದ್ರೆ ಅರ್ಥನೇ ಇರಂಗಿಲ್ಲ. ದೇವರು ಪರೀಕ್ಷೆ ಮಾಡ್ತಿರ್ತಾನೆ, ಆ ಪರೀಕ್ಷೆದಲ್ಲಿ ಸಕ್ಸಸ್ ಆಗಿ ಪಾಸ್ ಆಗೋದು ಕಲೀರಿ. ಇವತ್ತು ಸ್ಕೂಲ್ ನಿರ್ಮಾಣ ಆಗೈತಿ, ನಾಳೆ ನೀವೆಲ್ಲ ಒಂದು ಇದ್ದಾಗ ನಾಳೆ ಏನೋ ಒಂದು ಗೌರ್ಮೆಂಟ್ ಏನು ಸೆಂಟ್ರಲ್ ಇಂದ ಆದೇಶ ಬರ್ಬೋದು. SSLC ಮಾತ್ರ ಅಲ್ಲಪ್ಪ, ನಾಳೆ PUC ಮಠನೂ ನಡೆಸಿರಿ. ಯಾರು ಕಂಡಾರ ನೀವ್ ಹೆಂಗ್ ಮಾಡ್ಕೊಂಡು ಹೋಗ್ತೀರಿ, ನಿಮ್ಮ ಮನ್ಸು ದಾರಿಗಳು ಹೆಂಗಿರ್ತಾವ ಅದ್ರ ಮ್ಯಾಗ ಪರಮಾತ್ಮನ ಕೃಪಾ ಆಗ್ತೈತಿ. ಅದಕ್ಕೆ ಯಾವುದೋ ರೀತಿ ಭಿನ್ನಾಭಿಪ್ರಾಯ ಬೇಡ, ಮನಸ್ತಾಪ ಬೇಡ. ನಿಮ್ಗೆ ಮತ್ತೊಮ್ಮೆ ನಾ ಕೈ ಮುಗಿದು ಕೇಳ್ಕೊತೀನಿ. ಮೊನ್ನೆ ಕೂಡ ನಾ ಹೇಳೀನಿ, ಯಾರು ಒಂದು ದೈವ ಅನ್ನುವಂಥದ್ದು ಒಂದು ದೇವ್ರ ಸಮಾನ ಇದ್ದಂಗೆ. ಜಾತಿ ಇಲ್ಲ, ಮತ್ತೊಂದಿಲ್ಲ, ಒಂದು ಹಿರಿಯರೆಲ್ಲರೂ ಕೂಡ್ಯಾರಪ್ಪ ಅಂತಂದಾಗ ಅದಕ್ಕೆ ಯಾರು ಮರ್ಯಾದೆ ಕೊಡಂಗಿಲ್ಲ. ಮೊನ್ನೆ ಹೇಳಿನಿ, ಇವತ್ತದ ಮಾತು ಹೇಳ್ತೀನಿ. ಅವ್ರಿಗೆ ಅವ್ರು ಕೊಟ್ಟು ಫ್ಲ್ಯಾಟ್ ದುಡ್ಡು ಕೊಟ್ಟು ತೊಗೊಂಡಿದ್ರು, ನಾ ಕೊಡ್ತೀನಿ ಪರ್ಸ್ನಲಿ. ರೊಕ್ಕ ಕೊಡ್ರಿ, ಕಳಿಸ್ಬಿಡ್ರಿ. ಅವ್ಗೆ ಬೇರೆ ಭಾಳ ಜಾಗ ಐತಿ, ವಿಶಾಲವಾಗಿ ಎಲ್ಲರೂ ಇರಪ್ಪ. ಇಲ್ಲೆಲ್ಲ ಒಂದು ಜೇನುಗೂಡಂಗೆ ನಾವೆಲ್ಲ ಅದೀವಿ, ಇದ್ರಾಗ ಕಡ್ಡೆ ಅಳಗಾಡಿಸೋಂಥದ್ದು ಬೇಡ ಅನ್ನುವಂಥದ್ದು. ಇದು ಅಭಿವೃದ್ಧಿ ಮಾಡುವಂಥದ್ದು ಕನಸು ನನಗೆ ಭಾಳ ಐತಿ. ಇದಕ್ಕೆ ಆಲ್ರೆಡಿ ಬಾಬು ಪಠಾಣ್ ಅವ್ರು ಹೇಳ್ದಂಗೆ ಈ ಒಂದು ಎಷ್ಟು ಎಕರೆ ಐತ್ಲಾ, ಇದ್ರಾಗ ಯಾವ ರೀತಿ ಮಾಡ್ಬೇಕು. ನಾ ಫೋಟೋ ಹೊಡ್ಕೊಂಡಿದ್ದೆ, ಆ ಬ್ಲರ್ ಬಂದು ಡಿಲೀಟ್ ಮಾಡಿಬಿಟ್ಟೆ. ಅದು ಮತ್ತೊಮ್ಮೆ ತಮ್ಮ ಕಡೆ ಇಸ್ಕೊತೀನಿ, ಆಲ್ರೆಡಿ ಕಾಪಿ ಐತೆ ನನ್ನ ಕಡೆ. ಆ ಪ್ರಕಾರ ಮತ್ತೊಮ್ಮೆ ಸರ್ವೆ ಮಾಡಿಸಿ ಯಾವ ರೀತಿ ಪ್ಲಾಟ್ಗಳು ಕುಂದಿರ್ಬೋದು, ಇಲ್ಲೇ ಯಾವ ರೀತಿ ಒಬ್ಬೊಬ್ರಿಗೆ ಏನು ಅನುಕೂಲ ಮಾಡುವಂಥದಕ್ಕೆ ಎಲ್ಲ ಸೌಕರ್ಯಗಳನ್ನ ಕೊಡಿಸ್ಬೋದು ಅನ್ನುವಂಥದಕ್ಕೆ ಯಾವಾಗ ಡೆವಲಪ್ಮೆಂಟ್ ಆಗ್ಬೇಕು. ಯಾಕಾಗಿಲ್ಲ, ಒಂದು ಸಿಟಿ ಸರ್ವೆಗೆ ಮರ್ಜಿಲ್ಲ, ಕಾರ್ಪೊರೇಷನ್ ಹ್ಯಾಂಡ್ರ್ ಇಲ್ಲ. ಭಾಳ ಅಂದ್ರೆ ನಿಮ್ಗೆ ಲೈಟ್ ಹಾಕಿ ಕೊಡ್ಬೋದು, ಭಾಳ ಅಂದ್ರೆ ನೀವು ಕಾರ್ಪೊರೇಷನ್ ನೀರು ಬಿಡ್ಬೋದು.
ಬೇರೆ ನಿಮ್ಮ ಬಿಲ್ ಕಟ್ಟುವಂಥದಕ್ಕೆ ಏನೈತಿ ಹೇಳ್ರಿ, ಅವೆಲ್ಲ ಟ್ಯಾಕ್ಸ್ ಪೇಡ್ ನಿಂತ್ರ ನಡೆದೈತಿ. ಟ್ಯಾಕ್ಸ್ ಅದು ಪರ್ಮನೆಂಟ್ ಅಲ್ಲ. ಇವತ್ತು ಕೋರ್ಟ್ ಗೆದ್ದ ನಿಮ್ಗೆ ಏನು ಮಾಡಿಕೊಡ್ತೈತೆ ಇದು ಪರ್ಮನೆಂಟ್, ಇದು ನಿಮಗೆ ಶಾಶ್ವತ. ಇದು NIKGP ಆತಂದ್ರೆ ನಾಳೆ ನೀವು ಇದ್ರನ್ನಾಗ ಲೋನ್ ತಗೋಬೋದು. ಆದ್ರೆ ಸೊಸೈಟಿಗೆ ಈ ಎಲ್ಲರ ಶ್ರಮಕ್ಕಾಗಿ ಮತ್ತೊಂದು ಮನವಿ ಮಾಡ್ಕೊತೀನಿ, ಇಲ್ಲ ನೀವು ಯಾರ್ಯಾರು ಪ್ಲಾಟ್ ಕೊಡ್ತಿರಲ್ಲ ಅದ್ರಾಗ ಮೆನ್ಷನ್ ಆಗ್ಬೇಕು 15 ವರ್ಷ ಇಲ್ಲ 20 ವರ್ಷ ಯಾರಿಗೂ ಪರದನೆ ಮಾಡಬಾರ್ದು, ಯಾರಿಗೂ ಖರೀದಿ ಮಾಡೋಕ್ಕೆ ಹಕ್ಕಿಲ್ಲ, ತಗೊಳಕ್ಕೆ ಹಕ್ಕಿಲ್ಲ. ಕೊಡೋದಾದ್ರೆ ಸೊಸೈಟಿಯವರು ಇಲ್ಲಿದ್ದವ್ರಿಗೆ ಕೊಡೋಂಗ ಅದ್ರಾಗ ಬರಬೇಕು. ಎಲ್ಲಿಯವರು ಬಂದು 4 ದಿನ ಇಟ್ಟು ನಾಳೆ ಬೇರೆದವ್ರಿಗೆ ಬಾಡಿಗೆ ಕೊಟ್ಟು ಹೋದ್ರಂದ್ರೆ ಅಂಥವ್ರಿಗೆ ಇಲ್ಲಿ ಇರೋಕೆ ಅವಕಾಶ ಇಲ್ಲ ಅನ್ನೋದು ಮಾಡಬೇಕು. ಇಲ್ಲಾಂದ್ರೆ ಏನಾಗ್ತೈತಿ, 4 ರೊಕ್ಕ ಮಾಡಿರ್ತಾರೆ, ಇದು ಅವ್ರಿಗೇನಾರು ಹೇಳಿ ಅವ್ರು ಸಾಲಾಗಿಲ್ಲ ಕೊಟ್ಟಂಗೆ ಮಾಡಿ ನಾವು ಇದು ತೊಗೊತೀವಿ ಅಂತೇಳಿ ತೊಗೊತಾರೆ. ಇಂಥ ಸೊಸೈಟಿ ಆಗ್ಯಾವ. NIKGPದಾಗ ನಾ ಇರುವಂಥ ಮನೆ ಕಡೆದ ಹಿಂಗಾಗತಿ. ಈ ಬುತ್ತಿ ಮಾಡಿದ ಲೇಟ್ ಅದು. ಇವತ್ತು ಎಷ್ಟೋ ಮಂದಿ 4 ಮಂದಿ ಈ ಕಡೆ ರೆಕಾರ್ಡ್ಸ್ ಹಂಗ ಬಿತ್ತವ್, ರೊಕ್ಕ ಇಸ್ಕೊಂಡಿದ್ದು ಹಂಗ ಕುಂತಾರ ಅವ್ರು. ಹಂಗಾಗ್ಬಾರ್ದು ನಾಳೆ. ಯಾಕೆಲ್ಲ ಇಲ್ಲಿ ಬರುವಂಥವ್ರು ಬಡವರು. ಅದಕ್ಕೆ ಏನಾದ್ರು ಅಂಥವ್ರಿಗೆ ಏನಾದರೂ ಫೈನಾನ್ಷಿಯಲಿ ಮತ್ತೊಂದಕ್ಕೆ ಏನಾದ್ರೂ ತೊಂದರೆಗಳಿದ್ರೆ ಕಮಿಟಿಗೆ ಬರ್ರಿ. ಕಮಿಟಿಗೆ ಬಂದು ಕಮಿಟಿ ಕಡೆಂತ ಏನು ಮಾತಾಡೋಕ್ಕೆ ಏನು ದಾರಿ ತೆಗಿಯಕ್ಕೆ ಆ ದಾರಿ ತೆಗೆದ ಅದು ನಿರ್ಧಾರ ತಗೊಂಡು ಅವ್ರಿಗೇನು ಸಹಾಯ ಮಾಡೋಕ್ಕಾಗ್ತದೆ ಸಹಾಯ ಮಾಡುವಂಥದ್ದು ನಾವು ನೀವೆಲ್ಲ ಮಾಡೋಣ. ಮತ್ತು ನಿಮ್ಮ ವಿಚಾರದಾಗ ಬೋರ್ಡ್ ಹಾಕುವಂಥ ವಿಚಾರ, ಕೇಸ್ ಬಗ್ಗೆ ಹಾಕ್ಬೇಕನ್ನುವಂಥದ್ದು ವಿಚಾರದಾಗ ಡಿಡ್ಡಿಯೋಡು ಅವ್ರಿಗೆ ಇದು ಹೇಳಿ ಮಾಡತ್ತಾರ. ಅದು ನಮಗೂ ಗೊತ್ತೈತಿ, ಅವ್ರ ಹಳೆ ಸಿಕ್ಕಾಗೂ ಹೇಳಿದೆ. ಅಲ್ಲಿ ಸುಮ್ಮನೆ ಇದನ್ನು ಮಾಡಬೇಡಣ, ನಮ್ಮ ಭಾಳ ನಮ್ಮ ತಂದೆಯವ್ರ ಹೆಸರು ಹೇಳಿದ ಕೂಡಲೇ ನಮಗೂ ಅವ್ರ ಒಂದು ಗೌರವ ಕೊಡ್ತೀವಿ, ಅವ್ರಿಗೂ ಒಂದು ಗೌರವದಿಂದ ಹೇಳ್ತೀವಿ ಅಂತ ಹೇಳಿದ್ದೆ. ನಮ್ಮ ಭಾಷೆ ಭಟ್ ಹಾಕಿರೋರು ಅವ್ರಿಗೂ ಹೇಳ್ಯಾರ. ಈಗ ಆ ಬೋರ್ಡನ್ನು ಹಾಕೋ ವಿಚಾರದಾಗ ನನ್ನೊಂದು ರಿಕ್ವೆಸ್ಟ್ ತಮಗೆಲ್ಲ, ಆ ಕೇಸ್ ಅಂತೂ ಹಾಕ್ತೀರಿ. ಒಂದು ಸೈಡ್ ಲೆಫ್ಟ್ ರೈಟ್ ಸೈಡ್ ಈ ನಿರ್ಮಾಣ ಮಾಡೋಕ್ಕೆ ಯಾರು ಮೂಲ ಕಾರಣಗಳಿದ್ರು ಅವ್ರ ಹೆಸರುಗಳು ಹಾಕ್ರಿ. ಏನು ರೆಡ್ಡಿಯವರಾಗಿರ್ಬೋದು, ಬಳ್ಳಾರಿಯವರಾಗಿರ್ಬೋದು, ಅವ್ರ ಕೆಳಗಿರೋವಂಥದ್ದು ಅವ್ರದ್ದು ಹಾಕ್ರಿ. ಆಮ್ಯಾಗ ನೀವು ಇಲ್ಲಿ ಇದ್ದಂಥವ್ರು ನೀವೆಲ್ಲ ಅಮಂತ ಇವ್ರ ಅಂಕಲ್ ನೀವೆಲ್ಲರೂ ಕೂಡ ನಿಮ್ದು ಒಂದು ಸೈಡ್ ಹೆಸರು ಹಾಕ್ರಿ. ಯಾಕಂತಂದ್ರೆ ಯಾಕೆ ಹಾಕ್ಬೇಕಾಗ್ತಿತ್ತಂತಂದ್ರೆ ಇವತ್ತು ಇದು ಹುಟ್ಟಾಕಿದವ್ರನ್ನ ಬಿಟ್ಟು ನಾವು ಸಮಾರಂಭ ಮಾಡೋದ್ರಾಗ ಅರ್ತಿಲ್ಲ ಬಂಧುಗಳು. ನಾಳೆ ನಾವು ಅವ್ರದ್ದಷ್ಟೇ ಹೆಸರು ಹಾಕೋಣಂತಂದ್ರೆ ಎಲ್ಲೋ ಒಂದು ಈಗೋಸ್ಟಿಕ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಎಲ್ಲರದು ಇರಲಿ ಅಂತೇಳಿ ಹೇಳಿದೆ. ಇದಕ್ಕೆ ನಿಮ್ಗೆಲ್ಲ ಒಪ್ಪಿದ್ರೆ ಹೇಳ್ರಿ. ನಂದೇನು ಬೇಡ, ಅಲ್ಲ ನಿಮ್ದಿದ್ರೆ ನಮ್ದಿದ್ದಂಗೆ, ಸಣ್ಣ ಎಲ್ಲರೂ ನನ್ನ ಹೆಸರು ಹಾಕಿರಿ ಸಾಕೆ. ಅದಕ್ಕೆ ನೀವೇನು ಪತೀಶ ಬಾಬಾನ ಹೆಸರು ಪತೀಶ ನಗರ ಅಂತ ಮಾಡ್ಯಾರ, ಜಯನಗರ ಇದ್ದಿದ್ದ ಪತೀಶ ನಗರ ಅಂತೇಳಿ ಇದು ಮಾಡಿದ್ರು. ಅದಕ್ಕೆ ನಾಳೆ NIKGP ಡೆವಲಪ್ಮೆಂಟ್ ಆದಾಗ ಅದಕ್ಕೆ ಬೋರ್ಡ್ಗಳು ಹಾಕುವಂಥದಕ್ಕೆ ಐತಿ. ಅವಾಗ ನೀವು ಒಂದು ಗ್ರ್ಯಾಂಡ್ ಒಂದು ಇದನ್ನು ಮಾಡ್ಕೊಳ್ಳಿ. ಈ ಬೋರ್ಡ್ ಅಂತಿರಲ್ಲ, ಈ ಬೋರ್ಡ್ ಈ ಕಾಲನಿಗೆ ಹೆಸರು ಕೊಟ್ಟಾಗ ಆ ಎಂಟ್ರೆನ್ಸ್ಗೆ ನಿಮ್ದೆಲ್ಲ ಇದ್ರೆ ನಾ ಇದ್ದಂಗೆ ಅದ್ರಾಗ ನಾ ಇದ್ದಂಗೆ ಅದು ಎರಡನೇ ಮಾತಿಲ್ಲ. ಅದಕ್ಕೆ ನೀವೆಲ್ಲರೂ ಕೂಡಿ ನಿಮಗೆಲ್ಲ ಸಹಕರಿಸ್ರಿ. ಯಾವುದು ಭಿನ್ನಾಭಿಪ್ರಾಯ ಬೇಡ. ಅದಕ್ಕಾಗಿ ನಿಮಗೆಲ್ಲ ಸ್ವೀಟ್ ತಂದಿನಿ. ಫಸ್ಟ್ ನಿಮ್ಮ ಭಿನ್ನಾಭಿಪ್ರಾಯನ ಇವತ್ತಿಂದ ಈ ಸಿವಿಯಾಗಿ ಶುಗರ್ ಇರ್ಬೋದು, ಹುಟ್ಟಿದ ಕುಸಿಗಿರುತ್ತೆ, ವಯಸ್ಸಾದ ಹಣ್ಣು ಮುದುಕಿಗಿರುತ್ತೆ BP ಶುಗರ್. ಅದು ನಾವು ತಿನ್ನೋ ಪದಾರ್ಥಗಳ ಅದ್ರ ಜೊತೆಗೆ ವ್ಯಾಯಾಮ ಇವೆಲ್ಲ ಮಾಡ್ಕೊಂಡಿದ್ರೆ ಅವೆಲ್ಲ ದೂರ ಆಗ್ತಾವೆ. ಅದಕ್ಕೆ ನೀವೆಲ್ಲ ಫಸ್ಟ್ ಸಿವಿಯನ್ನು ತಿಂದ ಸಿವಿಯಾಗಿ ಸಿವಿ ಮಾತುಗಳಂತೆ ಎಲ್ಲರನ್ನೂ ಪ್ರೀತಿಸುತ್ತಾ ಈ ಕಾಲನಿಯನ್ನು ಏನು ಡೆವಲಪ್ಮೆಂಟ್ ಮಾಡುತ್ತಾ